ರಾಜ್ಯ ಸಚಿವ ಸಂಪುಟ ಈಗಾಗಲೇ ವಿಸ್ತರಣೆ ಆಗಿದೆ. ಹೊಸದೊಂದು ಸಂಪುಟ ಈಗಾಗಲೇ ಅಸ್ತಿತ್ವಕ್ಕೆ ಬಂದಿದೆ. ಇದರ ನಡುವೆ ಕೆಲವೊಂದಿಷ್ಟು ಬದಲಾವಣೆಗಳಾಗುತ್ತಾ ಈ ಒಂದು ಸಣ್ಣ ಅನುಮಾನ ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಬರ್ತಾ ಇದೆ. ಕಾರಣ ಇಷ್ಟೇ, ಯಾಕೆಂದರೆ ಈಗಾಗಲೇ ಹಳೆ ಹುಲಿಗಳು ಅಂದರೆ ಹಿರಿಯ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ ಸಿಟ್ಟಾಗ್ತಾ ಇದ್ದಾರೆ. ನಮಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಪಟ್ಟನ್ನು ಕೂಡ ಹಿಡ್ಕೊಂಡಿದ್ದಾರೆ. ಹೀಗಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈ ಬಾರಿ ಮತ್ತೆ ಸಣ್ಣದೊಂದು ಸರ್ಜರಿಯನ್ನು ಸಂಪುಟಕ್ಕೆ ಮಾಡ್ತಾರಾ, ಒಂದು ಪ್ರಶ್ನೆ ಖಂಡಿತವಾಗ್ಲೂ ಕೇಳಿಬರ್ತಾ ಇದೆ. ಇದರ ನಡುವೆ ಗುರುವಾರ ಮುಖ್ಯಮಂತ್ರಿಗಳು ದೆಹಲಿಗೆ ತೆರಳ್ತಾ ಇದ್ದಾರೆ. ಸಂಪುಟ ವಿಸ್ತರಣೆಗಿಂತ ಹೆಚ್ಚಾಗಿ ನಿಗಮ ಮಂಡಳಿಗಳ ಚರ್ಚೆಗೆ ಅಂತ ಹೇಳ್ತಿದ್ದಾರೆ. ಆದರೆ ನಿಗಮ ಮಂಡಳಿಯ ಹೆಸರಿನಲ್ಲಿ ಸಂಪುಟ ವಿಸ್ತರಣೆ ಆಗುತ್ತಾ, ಇದೆಲ್ಲವೂ ಕೂಡ ಸಾಕಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಿದೆ. ಹಾಗಾದರೆ ಕಾಂಗ್ರೆಸ್ ಪಡಸಾಲೆಯಿಂದ ಕೇಳಿಬರ್ತಾ ಇರುವಂಥ ಮಾತೇನು ನೋಡೋಣ. ಕಡೆಗಳಿಗೆಯಲ್ಲಿ ಕೂಡ ನಮ್ಮ ಗುರುಗಳಾಗಿರ್ತಕ್ಕಂಥ ಸಿದ್ದರಾಮಣ್ಣವರು ಕೂಡ ನನ್ನ ಕೈ ಬಿಟ್ಬಿಟ್ರು ಅನ್ನೋ ಒಂದು ನೋವು ಕೂಡ ನನಗಿದೆ. ನಮಗೇನು ಮೆರಿಟ್ ಇಲ್ವಾ? ಏನಿಲ್ಲ. ಕಡೆಗಣಿಸೋದು, ಅವಮಾನ ಮಾಡೋದು ಸರಿ ಇಲ್ಲ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಹೊಸ ಅಧ್ಯಾಯ ಆರಂಭವಾದ ಬೆನ್ನಲ್ಲೇ ಅಸಮಾಧಾನದ ಹಳೆಯ ರಾಜಕೀಯವು ಮತ್ತೆ ತಲೆ ಎತ್ತಿದೆ. ಸಚಿವ ಸ್ಥಾನ ಸಿಕ್ಕವರು ಸಂಭ್ರಮದಲ್ಲಿದ್ರೆ, ಸಚಿವ ಸ್ಥಾನ ಮಿಸ್ ಆದ ಕೆಲ ಹಿರಿಯ ಶಾಸಕರು ಮೌನದಲ್ಲೇ ತಮ್ಮ ರಾಜಕೀಯ ಸಂದೇಶ ರವಾನಿಸುತ್ತಿದ್ದಾರೆ. ಈ ಅಸಮಾಧಾನ ಕೇವಲ ಸಚಿವ ಸ್ಥಾನದ ಪ್ರಶ್ನೆಯಲ್ಲ, ಇದು ಹಿರಿತನ, ನಿಷ್ಠೆ, ಜಾತಿ ಪ್ರಾತಿನಿಧ್ಯ ಮತ್ತು ಮುಂದಿನ ಚುನಾವಣೆಯ ನಾಯಕತ್ವದ ಲೆಕ್ಕಾಚಾರದ ಪ್ರಶ್ನೆ ಕೂಡ ಹೌದು. ಜನತಾ ಪರಿವಾರ ಮೂಲದ ಸುಮಾರು 17 ಮಂದಿಗೆ ಸಂಪುಟದಲ್ಲಿ ಸ್ಥಾನ ಸಿಕ್ಕಿದೆ ಎಂಬ ಚರ್ಚೆ ಕಾಂಗ್ರೆಸ್ ಒಳಗೆ ಜೋರಾಗಿದೆ. ಪಕ್ಷಕ್ಕಾಗಿ ದೀರ್ಘಕಾಲ ದುಡಿದವರು, ಹಲವು ಚುನಾವಣೆಗಳಲ್ಲಿ ಪಕ್ಷದ ಭಾರ ಹೊತ್ತವರು, ತಮ್ಮ ರಾಜಕೀಯ ಅನುಭವಕ್ಕೆ ಸಮರ್ಪಕ ಮಾನ್ಯತೆ ಸಿಗಲಿಲ್ಲ ಎಂದು ಅಸಮಾಧಾನ ಹೊರಹಾಕುತ್ತಿದ್ದಾರೆ. ಕೆಲ ಹಿರಿಯರ ಪ್ರಶ್ನೆ ಒಂದೇ ಆಗಿದೆ: ಹೊಸ ರಾಜಕೀಯ ಸಮೀಕರಣಕ್ಕಾಗಿ ಹಳೆಯ ನಿಷ್ಠೆಗಳನ್ನ ಕಡೆಗಣಿಸಲಾಗುತ್ತಿದೆಯಾ? ಈ ಪ್ರಶ್ನೆಗೆ ಕಾಂಗ್ರೆಸ್ ಹೈಕಮಾಂಡ್ ಉತ್ತರ ಹುಡುಕಬೇಕಿದೆ. ಯಾಕಂದ್ರೆ ಸಂಪುಟ ರಚನೆ ಅಂದ್ರೆ ಕೇವಲ ಸಚಿವರ ಪಟ್ಟಿ ಸಿದ್ಧಪಡಿಸುವ ಕೆಲಸವಲ್ಲ, ಪಕ್ಷದೊಳಗಿನ ಶಕ್ತಿ ಕೇಂದ್ರಗಳನ್ನ ಸಮತೋಲನದಲ್ಲಿ ಇಡುವ ರಾಜಕೀಯ ಕಸರತ್ತು ಆಗಿದೆ. ಹಾಗಾದ್ರೆ ಸಂಪುಟಕ್ಕೆ ಮತ್ತೆ ಸರ್ಜರಿ ಹಿಂದಿರುವ ಲೆಕ್ಕಾಚಾರ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಸಚಿವ ಸಂಪುಟದಲ್ಲಿ ಮತ್ತೆ ಬದಲಾವಣೆ ಮಾಡುವ ಸಾಧ್ಯತೆಯ ಬಗ್ಗೆ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಶುರುವಾಗಿದೆ. ಕೆಲವು ಹಿರಿಯ ಸಚಿವರನ್ನ ಕೈಬಿಟ್ಟು ಹೊಸ ಸಮೀಕರಣದ ಆಧಾರದ ಮೇಲೆ 3 ರಿಂದ 5 ಮಂದಿಗೆ ಅವಕಾಶ ಕಲ್ಪಿಸುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಇನ್ನು ಹಿರಿಯ ಸಚಿವರ ಕಾರ್ಯಕ್ಷಮತೆ, ರಾಜಕೀಯ ಸಮತೋಲನ ಪರಿಶೀಲನೆ ಮಾಡಲಾಗುತ್ತೆ. ಇದಿಷ್ಟೇ ಅಲ್ಲ, ಖಾಲಿ ಇರುವ ಸ್ಥಾನವನ್ನ ತುಂಬುವ ಒತ್ತಡ ಹೈಕಮಾಂಡ್ ಮೇಲೆ ಹೆಚ್ಚಿದೆ. ಹೀಗಾಗಿ ಹೈಕಮಾಂಡ್ ಜೊತೆ ರಾಜ್ಯ ನಾಯಕರು ಮಹತ್ವದ ಚರ್ಚೆ ಮಾಡಿದ್ದಾರೆ. ಕಾಂಗ್ರೆಸ್ ಮುಂದಿರುವ ಸವಾಲು 2 ಹಂತದಲ್ಲಿದೆ. ಮೊದಲನೇದು ಅಸಮಾಧಾನಗೊಂಡ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು. ಎರಡನೆಯದು 2028ರ ವಿಧಾನಸಭಾ ಚುನಾವಣೆಗೆ ಈಗಿನಿಂದಲೇ ಪ್ರಾದೇಶಿಕ ಮತ್ತು ಜಾತಿ ಸಮೀಕರಣ ಸಿದ್ಧಪಡಿಸುವುದು. ಹಿರಿಯ ನಾಯಕರಿಗೆ ಸ್ಥಾನ ನೀಡದಿದ್ರೆ ಅವರ ಅಸಮಾಧಾನ ಸಂಘಟನೆಯೊಳಗೆ ಗುಂಪುಗಾರಿಕೆಗೆ ದಾರಿ ಮಾಡಿಕೊಡಬಹುದು. ಸ್ಥಾನ ನೀಡಿದ್ರೆ ಈಗಿರುವ ಸಚಿವರ ಪೈಕಿ ಕೆಲವರನ್ನ ಕೈ ಬಿಡಬೇಕಾಗಬಹುದು. ಅಂದ್ರೆ ಪ್ರತಿಯೊಂದು ಸೇರ್ಪಡೆಯೂ ಮತ್ತೊಂದು ಅಸಮಾಧಾನಕ್ಕೆ ಕಾರಣವಾಗುವ ಸಾಧ್ಯತೆಯೂ ಇದೆ. ಇಲ್ಲಿ ಡಿ ಕೆ ಶಿವಕುಮಾರ್ಗೆ ರಾಜಕೀಯವಾಗಿ ದೊಡ್ಡ ಪರೀಕ್ಷೆ ಎದುರಾಗಿದೆ. ಸರ್ಕಾರದ ಸ್ಥಿರತೆ ಉಳಿಸಿಕೊಳ್ಳಬೇಕು, ಹಿರಿಯರ ಗೌರವ ಕಾಪಾಡಬೇಕು, ಹೊಸ ಸಾಮಾಜಿಕ ವರ್ಗಗಳಿಗೆ ಸಂದೇಶ ನೀಡಬೇಕು ಮತ್ತು ಹೈಕಮಾಂಡ್ನ ವಿಶ್ವಾಸವನ್ನ ಉಳಿಸಿಕೊಳ್ಳಬೇಕು. ಇನ್ನೊಂದೆಡೆ ಸಿದ್ದರಾಮಯ್ಯ ಪಟ್ಟಿಯಲ್ಲಿದ್ದ ಕೆಲವರಿಗೆ ಅವಕಾಶ ಸಿಗದೇ ಇರುವುದು ಮತ್ತೊಂದು ಸೂಕ್ಷ್ಮ ರಾಜಕೀಯ ಆಯಾಮ. ಹೀಗಾಗಿ ಮುಂದಿನ ಸಂಪುಟ ಸರ್ಜರಿ ಕೇವಲ ಆಡಳಿತಾತ್ಮಕ ಕ್ರಮವಾಗದೆ ಕಾಂಗ್ರೆಸ್ ಒಳಗಿರುವ ಶಕ್ತಿ ಕೇಂದ್ರಗಳನ್ನ ಸಮತೋಲನದಲ್ಲಿಡುವ ರಾಜಕೀಯ ನಿರ್ಧಾರವಾಗುವ ಸಾಧ್ಯತೆ ಇದೆ. ಸಚಿವ ಸ್ಥಾನ ಕೈತಪ್ಪಿರುವ ಹಿರಿಯ ನಾಯಕರ ಅಸಮಾಧಾನದ ಹಿಂದಿರುವ ಲೆಕ್ಕಾಚಾರ ಏನು ಅನ್ನೋದನ್ನ ನೋಡೋದಾದ್ರೆ, ಹಿರಿಯ ನಾಯಕರ ಅಸಮಾಧಾನವೇ ಸಂಪುಟ ಸರ್ಜರಿ ಚರ್ಚೆಗೆ ಪ್ರಮುಖ ಕಾರಣ ಎಂಬ ಮಾತು ಕೇಳಿ ಬರುತ್ತಿದೆ. ಜನತಾ ಪರಿವಾರ ಹಿನ್ನೆಲೆಯವರಿಗೆ ಹೆಚ್ಚಿನ ಅವಕಾಶ ಸಿಕ್ಕಿದೆ ಎಂಬ ಬೇಸರ, ಜಾತಿ ಸಮೀಕರಣದಲ್ಲಿ ತಮ್ಮ ಸಮುದಾಯಕ್ಕೆ ನ್ಯಾಯ ಸಿಗಲಿಲ್ಲ ಎಂಬ ಆಕ್ಷೇಪ ಇದೆ, ಪಕ್ಷದ ನಿಷ್ಠಾವಂತರಿಗೆ ಸಚಿವ ಸ್ಥಾನ ನೀಡಬೇಕು ಎಂಬ ಒತ್ತಾಯವೂ ಇದೆ. ಇವೆಲ್ಲವೂ ಹೈಕಮಾಂಡ್ ಮಟ್ಟಕ್ಕೆ ತಲುಪಿವೆ. ಇದರ ಜೊತೆ ನಿಗಮ ಮಂಡಳಿ ಬಗ್ಗೆಯೂ ಚರ್ಚೆ ಆಗ್ತಿದೆ. ಈ ವಾರವೇ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ದೆಹಲಿಯಿಂದ ಬುಲಾವ್ ಬರಬಹುದು ಎಂಬ ನಿರೀಕ್ಷೆ ಇದೆ. ಆಗಸ್ಟ್ 27ರಂದು ದೆಹಲಿ ಭೇಟಿ ಸಾಧ್ಯತೆ ಇದ್ದು, ಹೈಕಮಾಂಡ್ ಜೊತೆಗಿನ ಮಾತುಕತೆಯ ನಂತರ ಸಂಪುಟ ಬದಲಾವಣೆಯ ಚಿತ್ರ ಸ್ಪಷ್ಟವಾಗಬಹುದು. ಆದ್ರೆ ಪ್ರಶ್ನೆ ಏನಂದ್ರೆ, ಹಿರಿಯರಿಗೆ ಸ್ಥಾನ ನೀಡಿ ಅಸಮಾಧಾನ ಶಮನ ಮಾಡ್ತಾರಾ ಅಥವಾ ಈಗಿನ ಸಚಿವರನ್ನೇ ಉಳಿಸಿಕೊಂಡು ಪಕ್ಷದೊಳಗಿನ ಅಸಮಾಧಾನವನ್ನ ಎದುರಿಸ್ತಾರಾ?
ಕಾಂಗ್ರೆಸ್ಗೆ ಇದು ಕೇವಲ ಕ್ಯಾಬಿನೆಟ್ ಸರ್ಜರಿ ಅಲ್ಲ, ಇದು 2028ರತ್ತ ಸಾಗುವ ಮುನ್ನ ಪಕ್ಷದೊಳಗಿನ ಅಧಿಕಾರದ ಸಮತೋಲನವನ್ನ ಮರುಹೊಂದಿಸುವ ರಾಜಕೀಯ ಸರ್ಜರಿ. ಪ್ರಮೋದ್, ಟಿವಿ9 ಬೆಂಗಳೂರು.